ಎರಡೂ ಕಾಲು ಕಳ್ಕೊಂಡು ಹೇಗೆ ನಿಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಸರ್? ಯಾರಿಗೆ ಉದ್ದೇಶ ಶ್ರೇಷ್ಠವಾಗಿರುತ್ತೋ ದೊಡ್ಡದಿರುತ್ತೋ ಅವಾಗ ಅವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಹೇಗೆ ಆಕ್ಸಿಡೆಂಟ್ ಆಯ್ತು ಸರ್? ಮೊದಲೆಲ್ಲ ಚೆನ್ನಾಗೇ ಇದ್ರಿ. ನನ್ನ ಬೈಕನ್ನು ಓವರ್ಟೇಕ್ ಮಾಡೋಕ್ಕೆ ಹೋಗಿ ನನಗೆ ಟಚ್ ಮಾಡಿಬಿಟ್ಟು ಅಲ್ಲಿಗೆ ಲಾರಿ ಕೆಳಗೆ ಬಿದ್ದಿದ್ದೇನೆ ಅಂತ ಗೊತ್ತಾಯ್ತು. ಲಾರಿ ಕಣ್ ತೆಗೆದ್ರೆ ಲಾರಿ ನನ್ನ ಮೇಲೆ ಇತ್ತು. ನಾನು ಕೈಯೆಲ್ಲ ಮುಟ್ಟು ಮಾಡ್ಕೊಂಡೆ. ನನಗೇನು ಆಗಿಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳಕ್ಕಂತ ಹೋಗ್ತೀನಿ, ಕಾಲಿರಲಿಲ್ಲ. ತಮ್ಮ ಎರಡೂ ಕಾಲು ಕಳ್ಕೊಂಡ್ರು ಸಹ ಈ ಪರಿಸ್ಥಿತಿಯಲ್ಲಿ ಶಿವಗಂಗೆ ಬೆಟ್ಟ ಹತ್ತಿದ್ರೆ ಅನ್ನೋ ಒಂದು ಸಾಧನೆ. ಸ್ವಲ್ಪ ದೂರ ಬರ್ತೀನಿ ಅನ್ಕೊಂಡು ಹಂಗೆ ಪೂರ್ತಿ ಮೇಲವರೆಗೂ ಆಗ್ತೇನೆ. ಜೀವನಕ್ಕೆ ಏನು ಮಾಡ್ಕೊಂಡಿದ್ರು ಸರ್ ತಾವು? ಈಗ ಬೈಕಲ್ಲಿ ತಾವು ಎತ್ತಿನ ಗಾಣದಲ್ಲಿ ಬಂದು ಎಣ್ಣೆಗಳನ್ನ ಮಾರಾಟ ಮಾಡ್ತಾ ಇರ್ತೀರ. ಎಣ್ಣೆ ಡೆಲಿವರಿ ಕೊಡೋರು ಯಾರು ಇಲ್ದಂಗೆ ಆಗ್ಬಿಡುತ್ತೆ. ಅದು ತುಂಬ ಇಡೀ ಬೆಂಗಳೂರು ತುಂಬಾನು ಡೆಲಿವರಿ ಕೊಡೋದಿರ್ತಿತ್ತು. ಇದ್ರ ಮಧ್ಯೆ ತಾವು ಇವಾಗ ಸ್ವಿಗ್ಗಿಗೆ ಬೇರೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ. ಬೇರೆಯವ್ರ ಮೇಲೆ ಎಷ್ಟಂತ ಡಿಪೆಂಡ್ ಆಗಿರ್ತೀರ. ಕತ್ತಲೆದುರು ಸೂರ್ಯನಾಗು ಕಷ್ಟದೆದುರು. ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ವಿಶೇಷವಾದ ವ್ಯಕ್ತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಮ್ಮ ಜನ ಇವತ್ತು ಎಲ್ಲ ಚೆನ್ನಾಗಿದ್ದು ಸಮಾಜದಲ್ಲಿ ಕೆಲಸ ಮಾಡದೆ ಸುಮ್ಮನೆ ಲೇಜಿಯಾಗಿ ಓಡಾಡಿಕೊಂಡು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತಿ ರೀತಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ಎರಡೂ ಕಾಲುಗಳನ್ನ ಕಳ್ಕೊಂಡಿದ್ರು ಸಹ ಸಮಾಜಕ್ಕೆ ಏನಾದರೂ ನನ್ನಿಂದ ಒಂದು ಉಪಕಾರ ಮಾಡಬೇಕು ಅಥವಾ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಹೋರಾಡ್ತಿದ್ದಾರೆ. ಆ ವ್ಯಕ್ತಿ ಹೆಸರು ಮೃತ್ಯುಂಜಯ ಹಿರೇಮಠ ಅಂತ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದೇ ಒಂದು ವಿಚಿತ್ರ ಅಥವಾ ಒಂದು ಮಹತ್ವದ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಜನ ಕಾಲಿದ್ದು ಕೈಯಿದ್ದು ಎಲ್ಲ ಕಣ್ಣಿದ್ದು ಎಲ್ಲ ಇದ್ದರೂ ಸಹ ಸೋಂಬೇರಿಗಳಾಗಿದ್ದೀವಿ. ಒಂದು ಕೆಲಸ ಮಾಡಬೇಕು ಅಂತಂದರೆ, ಹೊರಗಡೆ ಹೋಗಬೇಕು ಅಂದರೆ, ಓಡಾಡಬೇಕು ಅಂತಂದರೆ ಏನೋ ಒಂದು ಹಿಂಸೆ. ಈ ಹೊರಗಡೆ ಓಡಬೇಕು, ಒಂದು ಬೈಕ್ ಇರಬೇಕು ಅಥವಾ ಒಂದು ಕಾರ್ ಇರಬೇಕು ಅನ್ನೋ ಜನರಲ್ಲಿ ತಾವು ಎರಡೂ ಕಾಲು ಕಳ್ಕೊಂಡು ಹೇಗೆ ನಿಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಸರ್? ನೀವು ಉದ್ದೇಶ, ಯಾರಿಗೆ ಉದ್ದೇಶ ಶ್ರೇಷ್ಠವಾಗಿರುತ್ತೋ ದೊಡ್ಡದಿರುತ್ತೋ ಅವಾಗ ಅವರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ನೋಡಿ, ನಮಗೆ ಆಕ್ಸಿಡೆಂಟ್ ಆದಮೇಲೂ ಸಹ ನಮಗೆ ಮನಸ್ಸೊಳಗಿಂದ ಸಮಾಜಕ್ಕೋಸ್ಕರ ಏನೋ ಒಂದು ಮಾಡಬೇಕು ಅಂತ ನಮ್ಮೊಂದು ಉದ್ದೇಶ ಇತ್ತು. ಅದಕ್ಕಾಗಿ ನಾನೇನು ಮಾಡಿದೆ, ಆಕ್ಸಿಡೆಂಟ್ ಆದಮೇಲೆ ಫ್ರೀ ಟೈಮ್ ಇತ್ತು. ಅವಾಗ ಪೂರ್ತಿ ರೂಪರೇಷೆನ ಒಂದು ರೆಡಿ ಮಾಡಿಕೊಂಡು ಒಂದು 2 ವರ್ಷ ರೆಸ್ಟ್ ಮಾಡಿದ್ದು ನಾನು. ಅಂದರೆ 2 ವರ್ಷ ಅಂತಂದರೆ ಪೂರ್ತಿ ಆಕ್ಸಿಡೆಂಟ್ ಆದಮೇಲೆ ಒಂದು 3 ಮಂತ್ಸು ಯಾವುದೇ ರೀತಿ ಕಾಲುಗಳನ್ನು ಹಾಕ್ಕೊಳ್ಳೋದೆ ಬೆಡ್ ರೆಸ್ಟ್ ಅಂತ ಮಾಡಿದ್ದು. ಅದು ಗಾಯ ಎಲ್ಲ ವಾಸಿ ಆಗೋದಕ್ಕೆ, ಅಲ್ಲಿ ಮಸಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಅಷ್ಟು ಟೈಮ್ ಬೇಕು ಅಂತಾರೆ ಆ ಟೈಮ್ನಲ್ಲಿ. ಆಮೇಲೆ ಮತ್ತೆ ಲೆಗ್ಗಳನ್ನು ಬೇರೆ ಒಂದು ಬೇಸಿಕ್ ಲೆಗ್ ಅಂತ ಹೇಳ್ಬಿಟ್ಟು ಮಹಾವೀರ್ ಲೆಗ್ ಲಿಂಬ್ ಸೆಂಟರ್ ಅಂತ ಜೈಪುರದವ್ರದ್ದು, ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಮತ್ತೆ ಬೇರೆ ಕಡೆ ಇದು ವಿಶಾಖಪಟ್ಟಣದಲ್ಲಿ ಹೋಗಿ ಅಲ್ಲಿಂದ ಲೆಗ್ ಹಾಕ್ಕೊಂಬಂದ್ವಿ. ಮತ್ತು ಪುಣಕ್ಕೆ ಹೋಗಿದ್ವಿ, ಅಲ್ಲಿ ಹಾಕ್ಕೊಂಬಂದ್ವಿ. ಹೀಗೆ ಬೇರೆ ಥರದ್ದೆಲ್ಲ ಲೆಗ್ಗೆಲ್ಲ ಹಾಕ್ಕೊಂಡು ಅದನ್ನು ನಡೆದಾಡೋ ಪ್ರಾಕ್ಟೀಸ್ ಮಾಡಬೇಕಲ್ವ ಇವಾಗ. ಅದನ್ನೆಲ್ಲ ಮಾಡಿ ಒಂದು ಓಡಾಡೋಕ್ಕೆ, ಅದನ್ನು ಮಾಡೋಕ್ಕೆ ನನಗೆ ಒಂದು 2 ವರ್ಷ ಟೈಮ್ ತಗೊಳ್ತು. ಆಮೇಲೆ ವಾಕರ್ ಹಿಡ್ಕೊಂಡೆ ಓಡಾಡ್ತಿದ್ದೆ. ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದುಬಿಟ್ಟೆ. ನಿಮಗೆ ಹೇಗೆ ಆಕ್ಸಿಡೆಂಟ್ ಆಯ್ತು ಸರ್? ಮೊದಲೆಲ್ಲ ಚೆನ್ನಾಗೇ ಇದ್ರಿ. ಮೊದಲು ನಾವು ಚೆನ್ನಾಗಿದ್ವಿ. ನಾನು ಯೋಗ ಸ್ಪೆಷಲ್ ನಮ್ಮದು. ಯೋಗ ಹೇಳ್ಕೊಡ್ತಿದ್ದೆ ಸುಮಾರು 30-32 ವರ್ಷದಿಂದ ಯೋಗ ಹೇಳ್ಕೊಟ್ಟಿದ್ದೀನಿ. ಬೆಂಗಳೂರಲ್ಲೇ ಯೋಗ ಹೇಳ್ಕೊಡ್ತಿದ್ರೆ ಅಥವಾ ಊರಲ್ಲ ಸರ್? ಇಲ್ಲ, ಬೇರೆ ಆಶ್ರಮಗಳಲ್ಲಿ, ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ, ಮತ್ತು ಬೇರೆ ನಾರ್ತ್ ಇಂಡಿಯಾದಲ್ಲೂ ಸಹ ಅಲ್ಲಿ ತುಂಬ ಕಡೆ. ಈ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ತುಂಬ ಸಮಯದಲ್ಲಿ ಇದ್ವಿ. ರಾಮಕೃಷ್ಣ ಆಶ್ರಮದಲ್ಲಿ ಅದಕ್ಕಿಂತ ಮೊದಲೆಲ್ಲ ಇದ್ವಿ. ವಿವೇಕಾನಂದ ಆಶ್ರಮದಲ್ಲಿ ಇದ್ವಿ. ಹೀಗೆ ಬೇರೆ ಕಡೆ ಇದ್ದು ಯೋಗ ಹೇಳಿಕೊಟ್ಟು ನಾವು ನಮ್ಮ ಒಂದು ಅಲ್ಲೇ ಫ್ರೀಯಾಗಿ ನಾವು ಸರ್ವಿಸ್ ಕೊಡ್ತಾಯಿದ್ವಿ. ಎಲ್ಲೂ ನಾನು ಹಣಕ್ಕೋಸ್ಕರ ಅದು ನಾನು ಕೆಲಸ ಮಾಡಿಲ್ಲ. ಬರೀ ಸರ್ವಿಸ್ ಅಂತಲೇ ನನ್ನ ಜೀವನವನ್ನು ನಾನು ಕಳೆತೀನಿ. ಅದು ಆಧ್ಯಾತ್ಮಿಕವಾಗಿ ಅಂದರೆ ನನ್ನ ಸಾಧನೆ ಏನಿದೆ ನಾನು ಮಾಡ್ಕೊಳ್ಳೋದು. ಆಮೇಲೆ ಒಂದು ನನ್ನಿಂದ ಏನು ಎಷ್ಟಾಗುತ್ತೋ ಅಷ್ಟು ಶಾರೀರಿಕವಾಗಿ ಒಂದು ಸೇವೆ ಅಂತ ಕೊಡೋದು ಆ ಆಶ್ರಮಕ್ಕೋಸ್ಕರವಾಗಿ, ಒಂದು ಸಮಾಜಕ್ಕೋಸ್ಕರವಾಗಿ. ಆಮೇಲೆ ಮತ್ತೆ ಒಂದು ಯೋಗ ಹೇಳ್ಕೊಡೋದು. ಆಮೇಲೆ ಮುಂದಿನ ಏನು ದಿನಚರಿ ಇದೆ ಅದು ನೋಡ್ಕೊಳ್ಳೋದು. ಆ ಥರ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆ ಮದುವೆ ಮಕ್ಕಳು ಏನೂ ಇಲ್ಲ, ನೀವು ಹುಟ್ಟಿದಾಗಿಂದ ಬ್ರಹ್ಮಚಾರಿಯಾಗಿಯೇ ಅಥವಾ ನಿಮ್ಮ ದಿನಚರಿಯಲ್ಲಿ ಕಳ್ಕೊಳ್ತಾ ಬಂದು ಬ್ರಹ್ಮಚಾರದಲ್ಲೇ ಇದ್ದೀರಾ? ಸಮಾಜಕ್ಕೆ ಏನೊಂದು ಮಾಡಬೇಕು ಅಂತ ಹೋರಾಡ್ಕೊಂಡಿದ್ದೀರಾ? ಈ ಒಂದು ಸಾಧನೆಯಲ್ಲಿ ತೊಡಗಿದಾಗ ಈ ಬೇರೆ ಆ ಕಡೆನೂ ಮನಸ್ಸು ಹೋಗಲ್ಲ. ಹಾಗಾಗಿ ಬ್ರಹ್ಮಚಾರಿಯಾಗಿ ಇದ್ಕೊಂಡು ನಾನು ಹಾಗೆ ಮುಂದುವರೆದೆ. 2013 ಬಂದು ನಾನು ಬೆಂಗಳೂರಿಗೆ ಬಂದೆ.
ಯೋಗ ಹೇಳ್ಕೊಡ್ಬೇಕು ಇಲ್ಲಿ ಸಾರ್ವಜನಿಕರಿಗೆ ಅಂತ ಹೇಳ್ಬಿಟ್ಟು ಡೈಲಿ ಒಂದು 6 ಕ್ಲಾಸ್ಗಳನ್ನು ನಾನು ಅಟೆಂಡ್ ಮಾಡ್ತಿದ್ದೆ. ಬೆಳಗ್ಗೆ 5ರಿಂದ 6, 6ರಿಂದ 7, 7:30ರಿಂದ 8:30, ಮತ್ತು 11:30ರಿಂದ 12:30, 12:30 1 ಗಂಟೆವರೆಗೂ ಇನ್ನೊಂದು ಕ್ಲಾಸ್ ಇರ್ತಿತ್ತು. ಮತ್ತು 4 ಗಂಟೆಯಿಂದ 5 ಗಂಟೆವರೆಗೂ, 5 ಗಂಟೆಯಿಂದ 6 ಗಂಟೆವರೆಗೂ, ಮತ್ತು ಎಕ್ಸ್ಟ್ರಾ ಕ್ಲಾಸು 6ರಿಂದ 7 ಗಂಟೆವರೆಗೂ. ಈ ರೀತಿ ನಾನು ಸುಮಾರು ಒಂದು 5-6 ಕ್ಲಾಸ್ಗಳನ್ನು ಡೈಲಿ ಅಟೆಂಡ್ ಮಾಡ್ತಿದ್ದೆ. ಅವ್ರ ಜೊತೆಗಿನ ಎಲ್ಲರ ಜೊತೆಗೂ ಅಷ್ಟು ಟೈಮು ಯೋಗ ನಾನು ಸ್ವತಃ ಮಾಡ್ತಿದ್ದೆ. ಅದಕ್ಕಾಗಿ ತುಂಬ ಸ್ಟ್ರಾಂಗ್ ಇದ್ದೆ ಅವಾಗೆಲ್ಲ. ನಿಮ್ಗೆ ಆಕ್ಸಿಡೆಂಟ್ ಹೇಗಾಯ್ತು ಸರ್? ನಿಮಗೆ ಎಲ್ಲ ಆಗಿದೆ ಆಕ್ಸಿಡೆಂಟ್ ನಿಮಗೆ? ಆ್ಯಕ್ಚುಲಿ 2013ರಿಂದ ಯೋಗ ಶುರು ಮಾಡಿದೆ. 2017 ನವಂಬರ್ 25 ಮಾಗಡಿ ರೋಡು ಕಡಬಗಿರಿ ಕ್ರಾಸಲ್ಲಿ ಯೋಗ ಹೇಳ್ಕೊಂಡು ವಾಪಸ್ ಬರ್ತಾಯಿದ್ದೆ ಬೆಳಗಿನ ಟೈಮ್ನಲ್ಲಿ. ಬರುವಾಗ ನನಗೆ ಒಬ್ಬನು ಲಾರಿಯವರು, ಅಂದರೆ ಟಿಪ್ಪರ್ ಕಲ್ಲು ಹೇರ್ತಾರಲ್ವ, ಕಲ್ಲು ಹಾಕ್ಕೊಂಡು ಹೋಗ್ತಾರಲ್ಲ ಅವರು, ನನ್ನ ಗಾಡಿಯನ್ನು ನಾನು ಬೈಕಲ್ಲಿದ್ದೆ, ನನ್ನ ಬೈಕನ್ನು ಓವರ್ಟೇಕ್ ಮಾಡೋಕ್ಕೆ ಹೋಗಿ ನನಗೆ ಟಚ್ ಮಾಡಿಬಿಟ್ಟ. ಟಚ್ ಮಾಡಿದ ತಕ್ಷಣ ನನಗೆ ಮೋರ್ಛೆ ಹೋಗ್ಬಿಡ್ತು. ಮೋರ್ಛೆ ಹೋದ ತಕ್ಷಣ ಯಾವಾಗ ಹೆಂಗೆ ಬಿದ್ದೆ ಏನು ಅಂತ ಏನೂ ಗೊತ್ತಿಲ್ಲ. ಬಿದ್ದ ತಕ್ಷಣ ಕಾಲ ಮೇಲೆ ಮುಂದಿನ ವೀಲು ಹೋಗ್ಬಿಡ್ತು. ಆ ಲಾರಿ ನಿಮ್ಮ ಕಾಲ ಮೇಲೆ, 2 ಕಾಲ ಮೇಲೆ ಹೊಡೆದಿತ್ತು? 2 ಕಾಲ ಮೇಲೆ ಒಂದೇ ಸಲ ಹೋಗ್ಬಿಡ್ತು. ಅವಾಗ ಕಾಲು ಕಟ್ಟಾಗ್ಬಿಡ್ತು. ಆಮೇಲೆ ಜನ ಅಡ್ಡ ಬಂದು ನಿಲ್ಲಿಸಿ ಲಾರಿಯನ್ನು ನಿಲ್ಲಿಸಿದ್ರು. ನಿಲ್ಸಕ್ಕೆ ಬಂದವ್ರಿಗೂ ಒಂದು 2-3ಗೆ ಗಾಯ ಆಯಿತು. ಅವ್ರ ಮೇಲೆ ಹೊತ್ಸದ ಲಾರಿ? ಅಂದರೆ ಏನು ಗೊತ್ತರ, ಡ್ರೈವರು ನನಗೆ ಹೊಡೆದಿದ್ದಕ್ಕೇನೋ ಗೊತ್ತಿಲ್ಲ, ಗಾಬರಿ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲಲ್ವ, ಓಡಿಸ್ಕೊಂಡು ಹೋಗ್ಬಿಟ್ರಾತು ಅಂತ ತೀರ್ಮಾನ ತೊಗೊಂಡಿರ್ಬಹುದು ಅಂತ ನನಗೆ ಅನಿಸುತ್ತೆ. ಅದಕ್ಕಾಗಿ ಅವನ ಜನ ಅಡ್ಡ ಬಂದರೂ ನಿಲ್ಲಿಸೋಕ್ಕೆ ರೆಡಿ ಇಲ್ಲ. ಅವನು 2-3 ಗಾಯ ಆಗಿ ತುಂಬ ಕಿರ್ಚಾಡಿ ಕೂಗಾಡಿ ಆಮೇಲೆ ನಿಲ್ಲಿಸಿದ್ದಾನೆ. ನಿಲ್ಲಿಸಿದ ಮೇಲೆ ಆಮೇಲೆ ಹಿಡಿದು ಅವನಿಗೆ ಪಾಪ ತಳಿಸಿದ್ರು ತುಂಬ ಚೆನ್ನಾಗಿ ಅಂತ ಜನ ಹೇಳ್ತಾರೆ. ಆಮೇಲೆ ಅವನ ಪೊಲೀಸರಿಗೆ ಹಿಡಿದು ಕೊಟ್ಟರು. ಆಮೇಲೆ ಲಾರಿ ಮಾಲೀಕರು ಏನು ಅಥವಾ ನಿಮ್ಗೆ ಯಾವ್ದಾರ ಕಂಪೋಸಿಷನ್ ಅಥವಾ ಯಾವುದೋ ಸಹಾಯ ಮಾಡಿಲ್ಲ? ಆಮೇಲೆ ಲಾರಿ ಮಾಲೀಕರು ಬಂದರು. ನನಗೆ ಅಷ್ಟೊತ್ತಿಗಾಗಲೇ ನಾನು ಒಂದು ಆಕ್ಸಿಡೆಂಟ್ ಆಗಿ ಒಂದು 5 ನಿಮಿಷಕ್ಕೆ ನನಗೆ ಎಚ್ಚರ ಆಯಿತು. ಎಚ್ಚರ ಆದ ತಕ್ಷಣ ಭಾಳ ವಿಚಿತ್ರ. ಎಚ್ಚರ ಆದ ತಕ್ಷಣ ಫಸ್ಟು ನಾನೇನು ಮಾಡಿದೆ, ತಲೆ ಮುಟ್ಟು ನೋಡಿಕೊಂಡೆ. ತಲೆ ಏನಾಗಿಲ್ಲ, ಲಾರಿ ಕೆಳಗೆ ಬಿದ್ದಿದ್ದೇನೆ ಅಂತ ಗೊತ್ತಾಯಿಲ್ಲ. ಲಾರಿ ಕಣ್ಣು ತೆಗೆದ್ರೆ ಲಾರಿ ನನ್ನ ಮೇಲೆ ಇತ್ತು. ಆಮೇಲೆ ಕೈಯೆಲ್ಲ ಮುಟ್ಟು ನೋಡ್ಕೊಂಡೆ. ನನಗೇನೂ ಆಗಿಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳಕ್ಕಂತ ಹೋಗ್ತೀನಿ, ಕಾಲಿರಲಿಲ್ಲ. ಆಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದೇ ಸಲ ನೋವು ಶುರುವಾಗ್ಬಿಡ್ತು. ಆಮೇಲೆ ಜನ ಎಲ್ಲ ಬಂದು ನನಗೇನು ಮಾಡಿದ್ರು, ಹಾಸ್ಪಿಟ್ಲಿಗೆ ಎದುರುಗಡೆ ಎತ್ತಿ ಹಾಸ್ಪಿಟ್ಲಿಗೆ ಹಾಕಿದರು. ಹಾಗೆ ಅವರು ದೊಡ್ಡ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರ ಗೈಡೆನ್ಸ್ ಅನುಸಾರವಾಗಿ ಅವರು ಬ್ಯಾಂಡೇಜ್ ಮಾಡಿದರು. ಆಮೇಲೆ ಬ್ಲಡ್ಡು ಆದ್ರೂ ಬ್ಲಡ್ ಹಂಗೆ ಬರ್ತಾನೆ ಇತ್ತು. ಆಮೇಲೆ ಹಾಗೆ ಬ್ಲಡ್ಡು ಅಲ್ಲೇ ಅವ್ರ ಹತ್ರ ಅವೈಲೇಬಲ್ ಇರ್ತೈತೆ ನನ್ನ ಗ್ರೂಪಿಂದು, ಅದನ್ನು ಬ್ಲಡ್ ಹಾಕಕ್ಕೆ ಶುರು ಮಾಡಿದರು. ಡಾಕ್ಟ್ರ್ ಏನು ಸಜೆಷನ್, ದೊಡ್ಡ ಡಾಕ್ಟ್ರ್ ಏನು ಸಜೆಷನ್ ಮಾಡ್ತಿದ್ರು ಅದ್ರ ಪ್ರಕಾರ ಇವರು ಬೇರೆ ಎಲ್ಲರೂ ಮಾಡ್ತಿದ್ರು. ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ರು. ಅದಕ್ಕಾಗಿ ನಾನು ಬದುಕಿದ್ದು. 2 ಕಾಲು ಕಟ್ಟಾದ್ಮೇಲೆ ಯಾರೂ ಬದುಕಿರೋದಿಲ್ಲ. ಯಾಕಂದರೆ ಭಾಳ ಬೇಗ ಬ್ಲಡ್ಡು ಹೊಂಟೋಗ್ಬಿಡ್ತದೆ. ತುಂಬ ಅಪರೂಪ ಬದುಕೋದು 2 ಕಾಲು ಕಟ್ಟಾಗಿ. ಯಾಕಂದರೆ ಆ ರಕ್ತ ಹೋಗಿರುತ್ತೆ, ತುಂಬ ಬೇಗ ಹೊಂಟೋಗ್ಬಿಡ್ತದೆ. ತಡ್ಕೊಳ್ಳೋ ಶಕ್ತಿ ಇರಲ್ಲ ಮನುಷ್ಯನಿಗೆ. ಒಂದು 5-10 ನಿಮಿಷದಲ್ಲೇ ತುಂಬ ಹೊಂಟೋಗ್ಬಿಡ್ತದೆ, ಬದುಕಲ್ಲ ಯಾರು ಸಾಮಾನ್ಯವಾಗಿ. ನಮಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ಎದುರುಗಡೆ ಹಾಸ್ಪಿಟ್ಲ್ ಎದುರುಗಡೆ ಆಕ್ಸಿಡೆಂಟ್ ಆಯಿತು, ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ಬೋದು. ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದ್ದರಿಂದ ಅದು ಬಚಾವಾದಂಗೆ. ಆದರೂ ಸಹ ಆಪ್ರೇಷನ್ ಮಾಡುವಾಗ ನನಗೆ ಪ್ರಾಣ ಇರಲಿಲ್ಲ ಒಂದು ಅರ್ಧ ಗಂಟೆವರೆಗೂ, ಎಲ್ಲರೂ ಹೇಳ್ತಾರೆ. ಆಮೇಲೆ ಡಾಕ್ಟ್ರಿಗೆ ಏನೋ ಒಂದು ವಿಚಾರ ಬಂತು ಮನಸ್ಸಲ್ಲಿ, ಬಿಟ್ಟು ಹೋಗಿದ್ದರು, ಬಾಡಿ ಎತ್ತಾಗ್ಬಿಡಿ ಅಂತ ಹೇಳ್ಬಿಟ್ಟು. ಆದರೆ ಆಫೀಸ್ನಲ್ಲಿ ಕೂತ್ಕೊಂಡೋಗ ಅವ್ರಿಗೇನು ವಿಚಾರ ಬಂತೆ ಏನೋ ವಾಪಸ್ ಬಂದುಬಿಟ್ಟು ಸ್ವಲ್ಪ ಎಲ್ಲ ಮೈಕೆ ಉಜ್ಜಿರಿ ಹೊಡೀರಿ ಬಡೀರಿ ಅಂತೆಲ್ಲ ಶುರು ಹೇಳಿದರು ಅಲ್ಲಿ ಮೆಂಬರ್ಸ್ ಎಲ್ಲನೂ ಅದೇ ಥರ ಮೈಕೆ ಎಲ್ಲ ಉಜ್ಜಿ ಹೊಡೆದು ಮಾಡಿ ಹಾರ್ಟು ಸ್ಟಾರ್ಟ್ ಆಯಿತು, ಶ್ವಾಸನೂ ಸ್ಟಾರ್ಟ್ ಆಯಿತು. ಅವಾಗ ಮತ್ತೆ ಅದೆಲ್ಲ ಮೂಗಿ ಹಾಕೋದು ಅದೆಲ್ಲ ಇರ್ತದಲ್ಲೆಲ್ಲ ಹಾಕಿಬಿಟ್ಟು ಮತ್ತೆ ಆಪ್ರೇಷನ್ ಸ್ಟಾರ್ಟ್ ಮಾಡಿದರು. ಬೆಳಗ್ಗೆ 4 ಗಂಟೆವರೆಗೂ ಆಪ್ರೇಷನ್ ಮಾಡಿದರು, ಎಲ್ಲ ಸರಿ ಮಾಡಿದರು ಅಂತ ಹೇಳ್ತಾರೆ. ಹಂಗಾಗಿ ಬಚಾವಾದಂಗೆ ಏನೋ ಒಂದು ದೇವ್ರ ಕೃಪೆ, ನೀವು ಮಾಡಿದಂಥ ಸೇವೆ ನಿಮ್ಮನ್ನ ಕಾಪಾಡ್ತು ಅಂತ ಹೇಳ್ಬೋದು. ಮರುದಿವಸ ಎಲ್ಲ ಹೇಳ್ತಿದ್ರು, ಮೇಲೆ ಹೋಗಿದ್ರಿ ಅಲ್ಲಿ ಡೋರ್ ಓಪನ್ ಮಾಡಿಲ್ಲ, ಅದಕ್ಕೆ ವಾಪಸ್ ಬಂದುಬಿಟ್ರಿ ಅಂತ. ಅಂದರೆ ಸೇವೆಗೆ, ಸಮಾಜ ಸೇವೆಗೆ ಭಗವಂತ ನಿಮ್ಮನ್ನ ಮತ್ತೆ ವಾಪಸ್ ಕಳ್ಸವನೆ ಅಂತ ಅದೇ ಅನ್ಕೋಬೇಕು ಸರ್. ನನ್ನ ಮನಸ್ಸಲ್ಲಿ ಮೊದಲು ಇತ್ತಲ್ವ, ಅದು ಹಂಗೆ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕಂತ. ಅದೇ ನನಗೇನಾಗಿದೆ, ಭಗವಂತ ವಾಪಸ್ ಕಳಿಸ್ತೀನಿ. ಏನೋ ಮಾಡ್ಬೇಕಂತಿದೆ, ಹೋಗು ಮಾಡು ಅಂತ ಹೇಳ್ಬಿಟ್ಟು ಕಳಿಸ್ದಂಗೆ. ಅಂದರೆ ಇವತ್ತಿನ ಯುವಕರು
ಸಾಮಾನ್ಯ ಅಲ್ಲ ಶಿವಗಂಗೆ ಬೆಟ್ಟ ಹತ್ತೋದು ಅಂತಂದರೆ ಇವತ್ತಿನ ಯುವಕರು ಅಷ್ಟೊಂದು ಈಸಿಯಾಗಿ ಹತ್ತಲ್ಲ. ಅಯ್ಯೋ ಅಷ್ಟು ದೂರ ಹತ್ತಬೇಕಾ, ಒಂದು 2 ಕಿಲೋಮೀಟರ್ ನಡೆದ್ರೇ ಸುಸ್ತಾಗಿ ಬಿದ್ಕೊತಾರೆ. ಆದರೆ ನೀವು ತಮ್ಮ ಎರಡೂ ಕಾಲು ಕಳ್ಕೊಂಡ್ರೂ ಸಹ ಈ ಪರಿಸ್ಥಿತಿಯಲ್ಲಿ ಶಿವಗಂಗೆ ಬೆಟ್ಟ ಹತ್ತಿದ್ರೆ ಅನ್ನೋ ಒಂದು ಸಾಧನೆ. ಹಲವಾರು ಪತ್ರಿಕೆಗಳಲ್ಲಿ ಬಂತು, ಹಲವಾರು ಮಾಧ್ಯಮಗಳಲ್ಲಿ ಬಂತು ನೀವು ಹತ್ತಿದ್ದು. ಏನಕ್ಕೆ ಬಂತು ನಿಮ್ಮ ಮನಸ್ಸಲ್ಲಿ ಆ ಶಿವಗಂಗೆ ಬೆಟ್ಟ ಹತ್ತಬೇಕು ಅಂತ? ಏನಿಲ್ಲ, ನಾನು ಹುಬ್ಳಿಯಲ್ಲಿ ಇದ್ನಲ್ವ, ನಾನು ಮತ್ತೆ ಬೆಂಗಳೂರಿಗೆ ಬಂದುಬಿಟ್ಟೆ. ಬೆಂಗಳೂರಿಗೆ ಬಂದು ಎಲ್ಲಿರಬೇಕು ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲ. ಬೆಂಗಳೂರಿಗೆ ಬಂದುಬಿಟ್ಟೆ ಹಾಗೆ. ಆಮೇಲೆ ಬಂದು ಕೋರಮಂಗಲದಲ್ಲಿ ನನ್ನ ಪರಿಚಿತರು ಇದ್ದರು, ಅಲ್ಲೇ ಒಂದು 20-25 ದಿವಸ ಇದ್ದೆ. ಆಮೇಲೆ ಮತ್ತೆ ಅರಶಿನಕುಂಟೆಯಲ್ಲಿ ಒಬ್ಬರು ಹಿಂಗೆ ಪರಿಚಿತರಿದ್ದರು, ಅವ್ರ ಹತ್ರ ಇದ್ದೆ. ಆಮೇಲೆ ನಂದಿನಿ ಲೇಔಟಲ್ಲಿ ಒಂದು ಸಿಂಗಲ್ ರೂಮ್ ಮಾಡ್ಕೊಂಡಿದ್ದೆ, ದೊಡ್ಡ ರೂಮ್ ಇತ್ತು. ಆಮೇಲೆ ಕೆಲವರು 1-2-3 ನಾನೇನು ಮಾಡಿದೆ, PG ಹುಡುಗರನ್ನು ನನ್ನ ಹತ್ರ ಬಂದುಬಿಟ್ಟು ನಾನೇ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅವರು ಅಲ್ಲಿ PGಗೆ ಏನು ಕೊಡ್ತಿದ್ರೋ ಅದು ನನಗೆ ಕೊಡೋರು, ನಾನೇ ಅವ್ರಿಗೆಲ್ಲ ಅಡುಗೆ ಮಾಡಿಕೊಟ್ಟು ಸರ್ವ್ ಮಾಡ್ತಿದ್ದೆ. ಆಮೇಲೆ ಅದು ಅವ್ರಿಗೆ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಿದ್ದೆ. ಅವ್ರಿಗೆ ತುಂಬ ಚೆನ್ನಾಗಿ ಆಗಿಬಿಡ್ತು. ಮೊದಲು ಸಣ್ಣಗೆ ಆಗಿಬಿಟ್ಟಿದ್ರು PG ಊಟ ಮಾಡಿ ನನ್ನ ಹತ್ರ ಬಂದಾಗ ಸ್ವಲ್ಪ ದಷ್ಟು ಪುಟ್ಟು ಆದರು, ಹೇಳ್ತಿದ್ರು ಅವರೆಲ್ಲರೂ. ಹಂಗೆ ಮಾಡ್ಕೊಂಡಿದ್ದವಾಗ ಅದರಲ್ಲಿ ಒಬ್ಬರು ರಮೇಶ್ ಗುರಿಕಾರ್ ಅಂತ ಒಬ್ಬರಿದ್ದರು. ಅವ್ರಿಗೇನಂತ ನನ್ನ ಕರ್ಕೊಂಡು, ನಾನು ಅಲ್ಲೇ ಒಂದೇ ಕಡೆ ಇರ್ತಿದ್ನಲ್ವ, ಅವ್ರಿಗೆ ಅಲ್ಲಿ ಇಲ್ಲೇ ಕರ್ಕೊಂಡು ಹೋಗಿ ತಿರುಗಾಡಿಸೋದು ಅವ್ರಿಗೊಂದು ಅಭ್ಯಾಸ. ಒಂದು ಸ್ವಲ್ಪ ಬೇಜಾರು ಕಳೀಲಿ ಅಂತ ಹೇಳ್ಬಿಟ್ಟು ಒಂದು ಸತಿ ಏನು ಮಾಡಿದ್ರು, ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ನಾಳೆ ಅಂತ ಹೇಳಿದರು. ರಜಾ ಇತ್ತು, ಅವಾಗ ಹೋಗಿದ್ವಿ. ಹೋದ್ಮೇಲೆ ಎಲ್ಲರೂ ಬೆಟ್ಟ ಹತ್ತಾಯಿದ್ರು. ನಂಗೆ ಮೊದಲಿಂದನೂ ಬೆಟ್ಟ ಹತ್ತೋದು ಅಂತರ ಭಾಳ ಅಭ್ಯಾಸ, ಭಾಳ ಚೆನ್ನಾಗಿ ಅಭ್ಯಾಸ ಇತ್ತು. ಬೆಟ್ಟ ಅಂಥದ್ದೇ ಇರಲಿ, ನಾನು ಹತ್ತು ಬಂದುಬಿಡ್ತಿದ್ದೆ. ಒಂದು ಸಲ ಟ್ರೆಕ್ಕಿಂಗ್ ಅಂತ ಮಾಡ್ತಿದ್ದೆ. ಇದನ್ನು ನೋಡಿದವಾಗ ನನಗೆ ತುಂಬ ಆಸೆ ಆಯಿತು, ಹತ್ತಬೇಕಂತ ಹೇಳ್ಬಿಟ್ಟು. ಆಯಿತು, ನಾನು ಹತ್ತೇ ಬಿಡ್ತೀನಿ ಅಂತ ಬಂದ್ಬಿಟ್ಟು ಹಾಗೆ ಹತ್ತು ನನ್ನ ಜೊತೆಗಿದ್ನಲ್ಲ ರಮೇಶ್ ಅಂತ ಹೇಳ್ಬಿಟ್ಟು, ಅವರು ಸ್ವಲ್ಪ ಬೇಡ ಅಂತ ಹೇಳಿದರು. ಇಲ್ಲ, ಒಂದು ಸ್ವಲ್ಪ ದೂರ ಬರ್ತೀನಿ ಅನ್ಕೊಂಡು ಹಾಗೆ ಪೂರ್ತಿ ಮೇಲವರೆಗೂ ಹತ್ತೇಬಿಟ್ರು. ಆ ಶಿವಗಂಗೆ, ಅದು ಅಂತರ್ಗಂಗೆ ಅಂತ ಹೇಳ್ತಾರಲ್ಲ, ಅಲ್ಲಿವರೆಗೂ ಹೋಗಿದ್ದೆ. ಅದಕ್ಕಿಂತ ಮೇಲೆ ಹೋಗ್ಬೇಕಂತನೂ ವಿಚಾರ ಇತ್ತು. ಒಟ್ಟು ನಿಲ್ಲದೇ ಮೇಲೆ ಕಂಟಿನ್ಯೂಸ್ ಆಗಿ ಹತ್ತಿದೆ. ಎಲ್ಲೂ ನಿಲ್ಲದೆ ಆರಾಮಾಗೆ ದೇವ್ರು ನೆನೆಸ್ಕೊಂಡು ಅಥವಾ ನಿಮ್ಮ ಆತ್ಮಸ್ಥೈರ್ಯದಿಂದ ಹತ್ತಿದ್ದೀರಾ ಬೆಟ್ಟ? ಹತ್ತಿಬಿಟ್ಟೆ. ಎಲ್ಲರಿಗೂ ಅಲ್ಲೆಲ್ಲ ತುಂಬ ಚೆನ್ನಾಗಿ ದಷ್ಟಪುಷ್ಟಾಗಿದ್ದರೆ ಬರೋರು, ಅರ್ಧಕ್ಕೆ ವಾಪಸ್ ಬಂದರು. ಹೇಗಿದೆ ಹತ್ತಕ್ಕಾಗಲ್ಲ ಶಿವಗಂಗೆ ಬೆಟ್ಟ ಅಷ್ಟೊಂದು ಈಸಿ ಇಲ್ಲ ಜನಗಳಿಗೆ. ಹಂಗೆಲ್ಲ ನನ್ನ ಎದುರುಗಡೆನೂ ವಾಪಸ್ ಬರ್ತಾ ಇದ್ರು. ಹೋಗ್ಬಿಡ್ರಿ ಅಂತಲೂ ನನಗೆ ಹೇಳ್ತಿದ್ರು. ಇಲ್ಲಪ್ಪ, 1-2 ಸ್ವಲ್ಪ ದೂರ ಹೋಗಿ ಬರ್ತೀನಿ ಅಂತ ಇದೇ ಮಾತನ್ನು ಹೇಳ್ತಾರೆ ಅದು ಪೂರ್ತಿ ಹತ್ತೇಬಿಟ್ಟು. ಅದಕ್ಕೆ ಆಮೇಲೆ ಅಂತ ಇದು ಗಂಗೆಯಲ್ಲಿ ಅಲ್ಲೇನು ಅಂತರ್ಗಂಗೆ ಅಂತೇನಿದೆ ಅಲ್ವ, ಅಲ್ಲಿ ನೀರು ಬರೋಂಥ ಜಾಗ ಇದೆ, ಕೈ ಹಾಕಿ ನೀರು ನೋಡುವಂಥ ಜಾಗ ಇದೆ. ಅದೆಲ್ಲ ಅಷ್ಟು ಸುಲಭ ಇಲ್ಲ, ವಿಶೇಷ ಹತ್ರ ಇದೆ. ಅದ್ರ ಮೇಲೆ ಹತ್ತಿ ಅಲ್ಲಿ ಕೈ ಹಾಕಿ ನೀರು ನೋಡಿ ಆದ್ಮೇಲೆ ರೌಂಡ್ ಹಾಕ್ಕೊಂಡು ಎಲ್ಲ ಇದು ಮಾಡಿ ಆಮೇಲೆ ಕೆಳಗೆ ಬಂದ್ವಿ. ಸಂಜೆ 5 ಗಂಟೆ ಆಗಿತ್ತು, 5 ಕಾಲಾಗಿತ್ತು. ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ ಸರ್ ತಾವು ಇವಾಗ? ಈಗ ಮೊದಲು ಜೀವನಕ್ಕೆ ಅಲ್ಲಿ ಇಲ್ಲಿ ಇದ್ಕೊಂಡು ಹಿಂಗೆ ಜೀವನ ಮಾಡ್ತಿದ್ದೆ. ಈಗ ಹೇಳಿದ್ನಲ್ವ, 3 ಹುಡುಗರು ಇಟ್ಕೊಂಡು PG ಥರ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಮತ್ತು ಇದ್ರ ನಂತರ ಅಂದರೆ ಓನರ್ ಏನು ಮಾಡಿದರು, ಬ್ಯಾಚುಲರ್ಸ್ ಎಲ್ಲ ಇರೋದು ಬೇಡ, ನಂದಿನಿ ಲೇಔಟಲ್ಲಿ ಇದ್ದವಾಗ ಓನರ್ ಬ್ಯಾಚುಲರ್ಸ್ ಇರೋದು ಬೇಡ, ನಾವು ಗೃಹಸ್ಥರಿಗೆ ಕೊಡ್ತೀವಿ ಅಂತ. ಆಯ್ತು ಅಂತ ಅಲ್ಲಿಂದ ಬಿಟ್ಟು ನಾನು JP ನಗರದಲ್ಲಿ ಒಂದು ಅನಾಥಾಶ್ರಮ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಯೋಗನೂ ಹೇಳ್ಕೊಡ್ಬೇಕಾಗಿತ್ತು. ಯೋಗ ಹೇಳ್ಕೊಡ್ತಿದ್ದೆ. ಅದೊಂದು ಅನಾಥಾಶ್ರಮನೇ ಇತ್ತು. ಅಂದರೆ ಔಟ್ಸೈಡರ್ಸ್ ಬರೋರು ಯೋಗ ಕಲಿಯೋಕ್ಕೆ, ಅವ್ರಿಗೆ ಹೇಳ್ಕೊಡ್ತೆ. ಅನಾಥಾಶ್ರಮ ಅಲ್ಲಿ ಆರಾಮಾಗಿದ್ದೆ, ಒಂದು 10-12 ತಿಂಗಳಿದ್ದೆ. ಆಮೇಲೆ ಅಲ್ಲಿಂದ ಮತ್ತೆ ಈ ಕೊಂಬಘಟ್ಟಕ್ಕೆ ಬಂದೆ. ದೇವಸ್ಥಾನದಲ್ಲಿ ಅಲ್ಲಿ ನಂಗೆ ಪರಿಚಯದವರಿದ್ದರು. ದೇವಸ್ಥಾನದಲ್ಲಿ ಅಲ್ಲಿ ದೇವ್ರ ಪೂಜೆ ಮಾಡ್ತಿದ್ರು ಇವರು ಪೂಜಾರಿಗಳು, ಅವ್ರದಿಗೆ ನಾನು ಹೆಲ್ಪ್ ಅಂತ ಮಾಡ್ತಿದ್ದೆ ಅಷ್ಟೆ. ಆಮೇಲೆ ಮತ್ತೆ ಅಲ್ಲಿಂದ ಬಿಟ್ಟು ಅಲ್ಲೊಂದು 5-6 ತಿಂಗಳಿದ್ದೆ. ಆಮೇಲೆ ಮತ್ತು ಇವರು ಎತ್ತಿನ ಗಾಣದವ್ರು ಭೇಟಿಯಾದಾಗ ಅವರು ಒಂದು ಆಫರ್ ಕೊಟ್ಟರು, ನಮ್ಮ ಗಾಣಕ್ಕೆ ಬಂದುಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದು ಅಲ್ಲೊಂದು 2-3 ವರ್ಷ ಕೆಲಸ ಮಾಡಿದೆ ಎತ್ತಿನ ಗಾಣದಲ್ಲಿ. ಅಂದರೆ ನೀವು ಹಲವಾರು ಕಡೆ ನೋಡಿದ್ದೀವಿ, ಬೈಕಲ್ಲಿ ತಾವು ಎತ್ತಿನ ಗಾಣದಲ್ಲಿ ಬಂದು ಎಣ್ಣೆಗಳನ್ನ ಮಾರಾಟ ಮಾಡ್ತಾ ಇರ್ತೀರ. ಮೊದಲು ಅಲ್ಲಿ ಹೋಗಿ ಎಲ್ಲ ನೋಡ್ಕೊಳ್ತಿದ್ದೆ. ಮ್ಯಾನೇಜರ್ ಅಂತ ಹೋಗಿ ಜಾಯ್ನ್ ಆಗಿದ್ದೆ. ಅಲ್ಲೆಲ್ಲ ನೋಡ್ಕೊಳ್ತಿದ್ದೆ, ಎಲ್ಲ ಲೇಬರ್ಸ್ ನೋಡ್ಕೊಳ್ತಿದ್ದೆ. ಆಮೇಲೆ ಎಲ್ಲ ಮೇಂಟೆನೆನ್ಸ್ ಎಲ್ಲ ನೋಡ್ಕೊಳ್ತಿದ್ದೆ. ಆಮೇಲೆ ಮತ್ತು ಎತ್ತುಗಳಿಗೆ ಏನೇನು ಆಹಾರ ಬೇಕು, ಹೊರಗಡೆಯಿಂದ ಹುಲ್ಲು ಆದಿ ತಗೊಂಬರೋದು, ತರಕಾರಿ ವೇಸ್ಟ್ ತರಕಾರಿ ಎಲ್ಲ ಅದನ್ನು ತಗೊಂಬರೋದು ಎಲ್ಲ ಮಾಡ್ತಿದ್ದೆ. ಆಮೇಲೆ ಮತ್ತೆ ಅದನ್ನು ಬಿಟ್ಟು ಎಣ್ಣೆ ಡೆಲಿವರಿ ಕೊಡೋರು ಯಾರು ಇಲ್ದಂಗೆ ಆಗಿಬಿಡುತ್ತೆ ಅಲ್ಲಿ ಅದನ್ನು ಶುರು ಮಾಡಿದ್ವಿ. ಅದನ್ನು ಶುರು ಮಾಡಿದಾಗ ಇಲ್ಲಿ ಒಳಗಿನ ಕೆಲಸ ಎಲ್ಲ ಬಿಟ್ಟು
ಎಣ್ಣೆ ಡೆಲಿವರಿ ಕೊಡೋದಷ್ಟೇ ಕೆಲಸ ಶುರು ಮಾಡಿದ್ವಿ. ಅದು ತುಂಬ ಇಡೀ ಬೆಂಗಳೂರು ತುಂಬಾ ಡೆಲಿವರಿ ಕೊಡೋದಿರ್ತಿತ್ತು. ಎಲ್ಲ ಕಡೆ ಹೋಗ್ತಿದ್ವಿ. ವೈಟ್ ಫೀಲ್ಡು, ಎಲೆಕ್ಟ್ರಾನಿಕ್ ಸಿಟಿ, ಆಮೇಲೆ KR ಪುರಮು, ಅಲ್ಲಿವರೆಗೆಲ್ಲ ಹೋಗಿ ಆಯಿಲ್ ಕೊಟ್ಟು ಬರ್ತಿದ್ವಿ ಎಲ್ಲ ಕಡೆ. ಅವ್ರಿಗೆ ತುಂಬ ಹೆಲ್ಪ್ ಆಗಿತ್ತು ನಮ್ಮಿಂದ. ಅಂದರೆ ಈ ಸ್ವಾರ್ಥ ಜನಗಳಿಗೆ ನಾವು ನಮ್ಮ ಮನೆಗೆ ಮಾಡ್ಕೊಂಡ್ರೆ ಸಾಕು ಅಥವಾ ನಾನು ನನ್ನ ಹೆಂಡತಿ ಮಕ್ಕಳು ಮಾಡ್ಕೊಂಡ್ರೆ ಸಾಕು ಅನ್ನೋದಿದೆ. ಬಟ್ ನೀವು ಈ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಮಾಡಬೇಕು ಅನ್ನೋದೇನಿದೆ, ಸಮಾಜ ನಿಮ್ಗೇನು ಮಾಡಿದೆ ಅಂತ ನೀವು ಮಾಡಬೇಕು ಸಮಾಜಕ್ಕೆ? ಏನೋ ಗೊತ್ತಿಲ್ಲ, ಮೊದಲಿಂದನೂ ನಾವು ಫ್ರೀಯಾಗಿ ಬೇರೆ ಬೇರೆ ಆಶ್ರಮಗಳಲ್ಲಿ ಇದ್ದು ಬಂದಿರೋದ್ರಿಂದ ಇವಾಗಾದರೂ ಸಹ ಏನೋ ಒಂದು ಸಮಾಜಕ್ಕೋಸ್ಕರ ಮಾಡಬೇಕು, ಜನರಿಗೋಸ್ಕರ ಮಾಡಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದೇ ಒಂದು ನನ್ನಲ್ಲಿ ಭಾವನೆ ಇದೆ. ನನ್ನ ಸ್ವಾರ್ಥಕ್ಕೋಸ್ಕರ ಏನಾದ್ರು ಮಾಡ್ಕೋಬೇಕು, ದುಡ್ಡು ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಇದುವರೆಗೂ ನನ್ನ ಮನಸ್ಸಲ್ಲಿ ಏನು ಬಂದಿಲ್ಲ. ಜನರಿಗೆ ಬೇರೆಯವ್ರಿಗೆ ಒಳ್ಳೇದು ಮಾಡಿದರೆ ಅದರಿಂದ ನಮ್ಗೆ ಯಾವುದೇ ರೀತಿಯಿಂದ ನಮ್ಗೆ ಒಳ್ಳೇದು ಆಗೇ ಆಗುತ್ತೆ ಅನ್ನುವಂಥದ್ದೇ ನನಗೊಂದು ಭಾವನೆ ಅಷ್ಟೇ. ಈಗ ಹೇಳ್ತಾರಲ್ವ ದೇವತಾ ಅಂತ ಹೇಳ್ಬಿಟ್ಟು, ದೇವತಾ ಅಂದರೆ ಕೊಡೋದನ್ನು ಮಾಡಿದರೆ ಸಾಕು. ಅಂದರೆ ದೇವತಾ ಅನ್ನೋವಂಥ ಹೆಸರು ಹೆಂಗೆ ಬಂತು ಅಂತ ಹೇಳ್ತಾರೆ. ಅವ್ರ ಕೆಲಸ ಏನಂತಂದರೆ ದೇವತೆಗಳದ್ದು ಕೊಡೋದು. ಅಂದರೆ ಬಸವಣ್ಣವ್ರು ಹೇಳ್ತಾರಲ್ವ, ಎಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ ಅಂತ ಹೇಳ್ಬಿಟ್ಟು. ಹಾಗೆ ಇದೇ ಭೂಮಿಯಲ್ಲಿ ಸ್ವರ್ಗನೇ ಇತ್ತು, ನರಕನೇ ಇತ್ತು. ಇವರು ಒಳ್ಳೆ ಜನ ಇದ್ದವಾಗ ಇದು ಸ್ವರ್ಗದ ಥರ ಇತ್ತು. ಆ ಜನ ಏನು ಮಾಡ್ತಿದ್ರು ಅಂತಂದರೆ ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಎಲ್ಲರಿಗೂ ಹಂಚ್ತಿದ್ರು. ಪ್ರತಿಯೊಬ್ಬರು ಹಾಗೆ ಮಾಡ್ತಿದ್ರು. ಕೊಡುವಂಥ ಸ್ವಭಾವ ಇತ್ತು. ಅದಕ್ಕೆ ದೇವತಾ, ಅಂದರೆ ಕೊಡುವಂಥವರು, ತಮ್ಮಲ್ಲಿದ್ದಂಥ ವಸ್ತು ಎಲ್ಲರಿಗೂ ಕೊಡುವಂಥವ್ರು ಇವರು ಅಂಥೇಳಿ ದೇವತೆಗಳು, ದೇವರು ಅನ್ನುವಂಥ ಒಂದು ಹೆಸರು ಬಂದಂಗೆ ಅದು. ಆ ಥರದ ಮನೋಭಾವನೆ ಯಾವಾಗ ಬರುತ್ತೋ ಅದೇ ಸ್ವರ್ಗ. ಇದ್ರ ಮಧ್ಯೆ ತಾವು ಮೃತ್ಯುಂಜಯ ಮಠ ಅವರು ಒಂದು ಧಾರ್ಮಿಕ ಫೌಂಡೇಶನ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ವಿ. ಆ ಫೌಂಡೇಶನ್ ಬಗ್ಗೆ ಹೇಳೋದು ಏನು ಹೇಳ್ತೀರಾ ಸರ್ ತಾವು? ಧಾರ್ಮಿಕ ಫೌಂಡೇಶನನ್ನು ನಾನು ತುಂಬ ಯೋಚನೆ ಮಾಡಿ ಇದನ್ನು ರೆಡಿ ಮಾಡಿದ್ದೀನಿ. ಇದು ಧರ್ಮ ಅಂದರೆ ಏನು ಗೊತ್ತಾ? ಮಾನವೀಯತೆ ಮತ್ತು ದಯೆ, ಎರಡನ್ನು ಸೇರಿದರೆ ಇದು ಧರ್ಮ ಅಂತ ನಾನು ಅಂದ್ಕೊಂಡಿದ್ದು. ಗೊತ್ತಾಯ್ತಾ? ಈಗ ಧಾರ್ಮಿಕ ಫೌಂಡೇಶನ್ ಅಂತಂದರೆ ದಯಾಭಾವನೆ ಮತ್ತು ಮಾನವೀಯತೆಯಿಂದ ಒಂದು ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದು. ಈಗ ದಯಾಭಾವನೆ ಅಂತಂದರೆ ನೋಡಿ, ಪ್ರಾಣಿ, ಪಶು, ಪಕ್ಷಿಗಳು ಎಲ್ಲವೂ ಸಹ ಚೆನ್ನಾಗಿರಬೇಕು. ಇವಾಗ ನೋಡಿ, ಕಾಡಿನಲ್ಲಿ ಎಲ್ಲ ಇದೆ, ಅಲ್ಲಿ ಬೇಸಿಗೆಯಲ್ಲಿ ನೀರಿರಲ್ಲ. ನಾವು ವಾಟ್ಸಪ್ಪಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತೀವಿ, ಆ ನೀರಿಲ್ದಂಗೆ ಆನೆ ಸತ್ತೋಯ್ತು, ಜಿಂಕೆ ಸತ್ತೋಯ್ತು ಅಂತ ಕೇಳ್ತೀವಿ. ಇಲ್ಲೊಂದು ಕೇಳಿರ್ತೀವಿ. ಆದರೆ ಗೊತ್ತಿಲ್ಲದೆ ಇನ್ನೂ ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಸತ್ತೋಗಿರ್ತವೆ, ಆದರೆ ನಮ್ಗೆ ಗೊತ್ತಾಗಲ್ಲ. ಅದೇ ಆ ಒಂದು ಸ್ಥಿತಿಗತಿ ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿ ಪಶು ಪಕ್ಷಿಗಳಿಗೆ ಬಂದುಬಿಟ್ಟಿದೆ. ಅದನ್ನು ಸೃಷ್ಟಿ ಮಾಡಿದವರು ಮನುಷ್ಯರೇ. ಅದಕ್ಕಾಗಿ ಮನುಷ್ಯರೇ ಅದನ್ನು ಸರಿ ಮಾಡಬೇಕಲ್ವ? ಅದ್ರ ಕಡೆ ಯಾರೂ ಗಮನ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾನೊಂದು ಪ್ಲ್ಯಾನ್ ಏನು ಮಾಡಿದ್ದೀನಿ ಅಂತಂದರೆ, ಯಾರಾದರೂ ಒಂದು ಧಾರ್ಮಿಕ ಫೌಂಡೇಶನ್ ಅಂತ ಮಾಡಿ ಒಂದು ಮಾನವೀಯತೆ ದಾನ ಪಾತ್ರೆ ಅಂತ ಮಾಡಿದ್ವಿ. ಅದರಲ್ಲಿ ಅದಕ್ಕೆ ಯಾರಾದರೂ ಒಂದು 100 ರೂಪಾಯಿ ಸಹಾಯ ಮಾಡಿದರೆ ಒಂದು 30 ರೂಪಾಯಿಯನ್ನು 30% ಪ್ರಾಣಿ ಪಶು ಪಕ್ಷಿಗಳಿಗೆ ಹೆಲ್ಪ್ ಮಾಡೋದಕ್ಕೆ. ಅಂದರೆ ಕಾಡಿನಲ್ಲಿ ಕೆರೆ ನೀರು ಹರಿದೋಗ್ಬಿಡ್ತದೆ, ನೀರು ನಿಲ್ಲುವಂಥ ಸ್ಥಳ ಇರಲ್ಲ, ಅಲ್ಲಿ ನೀರು ನಿಲ್ಲುವಂತೆ ಮಾಡೋದು. ಆಮೇಲೆ ಅಲ್ಲಿ ಇವಾಗ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲೋ ಒಂದು ಕಡೆ ಬೋರ್ ಹಾಕಿಬಿಟ್ಟು ದೊಡ್ಡ ಸ್ಪ್ರಿಂಕ್ಲರ್ ಏನಾದ್ರು ಸೋಲಾರ್ ಕನೆಕ್ಷನ್ ಮಾಡಿ ಸ್ಪ್ರಿಂಕ್ಲರ್ ಹಾಕಿದರೆ ಒಂದು 6 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ನೀರು ಎಲ್ಲ ಕಡೆ ಆಟೋಮೆಟಿಕ್ಕಾಗಿ ನೀರು ಹೋಗುತ್ತೆ. ಆವಾಗ ಅಲ್ಲಿ ನೀವು ಏನೇ ಒಂದು ಬೀಜವನ್ನು ಹಾಕಿ ಉಟ್ಕೊಳ್ಳುತ್ತೆ. ಆವಾಗ ಕಾಡು ಪ್ರಾಣಿ ಪಶು ಪಕ್ಷಿಗಳ ಅನುಕೂಲವಾಗುವಂಥ ಕೆಲವೊಂದು ಹಣ್ಣಿನ ಗಿಡಗಳನ್ನಲ್ಲಿ ಏನಾದರೂ ಹಾಕಿದ್ದೇ ಆದರೆ ಅವು ಬರ್ತವೆ, ತಿಂದ್ಕೊಂಡು ಹಾರಾಡಿಕೊಂಡು ಆರಾಮಾಗಿರ್ತವೆ. ಆ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡಿ ಪ್ರಾಣಿ ಪಶು ಪಕ್ಷಿಗಳಿಗಂತ ಹೇಳ್ಬಿಟ್ಟು ಒಂದು 30%. ಆಮೇಲೆ ಮನುಷ್ಯ ಏನು ಮಾಡಿದ್ದಾನೆ, ಇವಾಗ ಕಾಡನ್ನು ಕಡಿದು ನಾಡನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಯಾವುದನ್ನು ಯೋಚನೆ ಮಾಡ್ತಾ ಇಲ್ಲ, ಜಮೀನು ಮಾಡ್ಕೊಂಡಿದ್ದಾನೆ. ನಾವು ವಿರುದ್ಧವಾಗಿ ಹೋಗ್ಬೇಕಂತ ಜನರ ಒಂದು ದಾನದ ಹಣದಿಂದನೇ ಎಲ್ಲಿ ಕಡಿಮೆ ರೇಟಿಗೆ ದುಡ್ಡು ಜಮೀನು ಸಿಗುತ್ತೋ ಅದನ್ನು ಪರ್ಚೇಸ್ ಮಾಡೋದು, ಅದನ್ನು ಕಾಡನ್ನಾಗಿ ಪರಿವರ್ತನೆ ಮಾಡುವಂಥದ್ದು. ಅಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಏನು ಅನುಕೂಲತೆಗಳು ಬೇಕು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಹಣ್ಣಿನ ಗಿಡಗಳ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಬೆಳೆಸೋದು. ಅಲ್ಲಿ ಯಾರೂ ಮನುಷ್ಯರು ಎಂಟ್ರಿ ಇರಬಾರ್ದು ಅನ್ನುವಂಥದ್ದು ಒಂದು ಪ್ಲ್ಯಾನ್ ಮಾಡಿ ಆ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಈಗ ಸಮಾಜದಲ್ಲಿ ವೃದ್ಧರು ಯಾವುದೋ ಒಂದು ಕಷ್ಟದಲ್ಲಿ ಇರ್ತಾರೆ, ಯಾರೋ ಹಿಂಗೆ ಅವ್ರಿಗೆ ಸಹಾಯ ಮಾಡುವಂಥದ್ದು. ಯಾರೋ ಬಡ ಮಕ್ಕಳಿಗೆ ಏನೋ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆ ಇರುತ್ತೆ, ಅವ್ರಿಗೆ ಸಹಾಯ ಮಾಡುವಂಥದ್ದು ಒಂದು 10%. ಅಂಗವಿಕಲರಿಗೆ ಏನೋ ಒಂದು ತೊಂದರೆ ಇರುತ್ತೆ. ಆಮೇಲೆ ರಿಸರ್ಚ್ ಯಾರೋ ಒಂದು ರಿಸರ್ಚ್ ಮಾಡ್ತಿರ್ತಾರೆ, ಯಾರೋ ಒಂದು ಸ್ಪೋರ್ಟ್ಸ್ ಮೆನ್ ಇರ್ತಾರೆ,
ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು, ಅವ್ರಿಗೇನೋ ಒಂದು ತೊಂದರೆ ಇರ್ತದೆ. ಈಗ ರಸ್ತೆ ಗುಂಡಿಗಳು ಬಿದ್ದಿರ್ತವೆ, ಅದನ್ನೇ ಯಾರೂ ತಲೆ ಕೆಡಿಸ್ಕೊಳಂಗಿಲ್ಲ, ಹಂಗೆ ಓಡಾಡ್ತಿರ್ತಾರೆ. ತುಂಬ ಜನಕ್ಕೆ ಆಕ್ಸಿಡೆಂಟ್ ಆಗ್ತವೆ, ತುಂಬ ಜನಕ್ಕೆ ಸಾವು ನೋವು ಸಂಭವಿಸೋದು ತುಂಬ ಇದೆ. ಅದರ ರಸ್ತೆ ಗುಂಡಿ ಸರಿ ಮಾಡಿಸುವಂಥದ್ದು, ರಸ್ತೆ ಸಾಲು ಮರಗಳನ್ನು ನೆಡುವಂಥದ್ದು. ಹೀಗೆ ಒಂದು 100 ರೂಪಾಯಿ ಏನಾರು ಕೂಡ ಒಂದು ಸ್ವಲ್ಪ 5 ರೂಪಾಯಿ 10 ರೂಪಾಯಿ 5 ರೂಪಾಯಿ ಡಿವೈಡ್ ಮಾಡಿಬಿಟ್ಟು ಅದಕ್ಕೆ ಒಂದು ಮಾನವೀಯತೆ ಆಧಾರದ ಮೇಲೆ ಯಾರ್ಯಾರು ಸಹಾಯ ಮಾಡಿದರೂ ಸಹ ಇಷ್ಟೊಂದು ವಿಭಾಗಗಳು ಒಂದು 14 ಪಾರ್ಟಿಷನ್ಗಳನ್ನು ಮಾಡಿದ್ದೀವಿ. ಅವೆಲ್ಲ ಅದು ಆಟೋಮೆಟಿಕ್ಕಾಗಿ ಹೊಂಟೋಗುತ್ತೆ. ಅದು ಮುಂದೆ ನಮ್ಮ ಕಾರ್ಯಕರ್ತರು ಅದನ್ನು ಕೆಲಸ ಮಾಡ್ತಾರೆ. ಅಂದರೆ ನಮ್ಮ ಜನ ಯಾವುದನ್ನು ಸಹ ಸುಮ್ಮನೆ ಅಂತೂ ದುಡ್ಡು ಹಾಕಲ್ಲ, ಅವ್ರಿಗೇನಾದರೂ ಲಾಭ ಸಿಕ್ಕಿದ್ರೆ ಮಾತ್ರ. ಯಾಕಂದರೆ ಈಗ ದೇವಸ್ಥಾನಕ್ಕೆ ಹೋಗಿ 10 ರೂಪಾಯಿ ಮಂಗಳಾರತಿ ಕಾಸು ಹಾಕ್ತೀವಿ ಅಂತಂದರೆ 10,000 1 ಲಕ್ಷದಷ್ಟು ಬೇಡಿಕೆನ ದೇವ್ರ ಮುಂದೆ ಇಟ್ಟಿರ್ತೀವಿ ಅಲ್ವಾ. ಈಗ ನಿಮ್ಮ ಒಂದು ಫೌಂಡೇಶನ್ಗೆ 100 ರೂಪಾಯಿ ಕೊಡಬೇಕು ಅಂತಂದರೆ ಅವ್ರದ್ದೇನು ಇಂಟೆನ್ಷನ್ ಬೇರೆ ಇರುತ್ತಲ್ಲ. ಈಗ ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಧಾರ್ಮಿಕ ಫೌಂಡೇಶನ್ ಜೊತೆಗೆ ಒಂದು ಫರ್ಮ್ ಅಂತ ಮಾಡಿದ್ದೀವಿ. ಆ ಫರ್ಮ್ನಲ್ಲಿ ನಾವೇನು ಮಾಡಿದ್ವಿ, ಕೆಲವೊಂದಿಷ್ಟು ಶಾಪುಗಳನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟೆಡ್ ನಮ್ಗೆ ಯಾರು ಮೆಂಬರ್ ಇರ್ತಾರೋ ಅವ್ರಿಗೆ ಒಂದು ಗೈಡೆನ್ಸ್ ಮಾಡ್ತೀವಿ ನಾವು. ನಮ್ಮ ಒಂದು ಶಾಪ್ಗಳಲ್ಲಿ ನೀವು ಏನು ಪರ್ಚೇಸ್ ಮಾಡ್ತೀರೋ ನಿಮ್ಮ ಕನ್ಸೆಷನ್ ರೇಟಲ್ಲಿ ಸಿಗುತ್ತೆ ಅಂತ ಹೇಳ್ತೀವಿ. ಗ್ರೋಸರಿ, ಹಣ್ಣು, ತರಕಾರಿ ಏನೇ ಇರ್ಬೋದು. ಎಷ್ಟು ಕನ್ಸೆಷನ್ ಸಿಗುತ್ತೆ ಅಂದರೆ ಒಂದು 10,000 ರೂಪಾಯಿ ಪರ್ಚೇಸ್ ಮಾಡಿದರೆ ಒಂದು 2,000 ರೂಪಾಯಿ ಆದರೂ ಅವ್ರಿಗೆ ಲಾಭ ಆಗಿರಬೇಕು. ಆ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ. ಆವಾಗ ಆ ಒಂದು ಏನೋ ಒಂದು ನಮ್ಮಿಂದ ಒಂದು ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವರು ನಮ್ಮನ್ನು ಜಾಯಿನ್ ಮಾಡ್ತಾರೆ. ಈ ರೀತಿಯಾಗಿ ಅವ್ರಿಗೆ ಲಾಭ ಮಾಡಿಕೊಡ್ಬೇಕಂತ ಒಂದು ಪ್ಲ್ಯಾನ್ ಇದೆ. ಜಾಯಿನ್ ಆಗ್ತಾರೆ. ಜಾಯಿನ್ ಆದಾಗ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಗ ಏನೋ ಒಂದು ಸಂಖ್ಯೆ ಅಂದರೆ ಯೂನಿಟಿ ಜಾಸ್ತಿ ಆಗುತ್ತೆ. ಅಂದರೆ ಈಗಿನ ಕಾಲಘಟ್ಟಕ್ಕೆ ಅವ್ರಿಗೆ ಲಾಭ ತಕ್ಕಂಗೆ ತಾವು ಫೌಂಡೇಶನ್ ಮಾಡ್ತಿದ್ದೀರಾ? ಹಾಂ, ಜನರಿಗೆ ಏನಾದರೂ ಒಂದು ಲಾಭ ಮಾಡಿಕೊಡಲೇಬೇಕು. ನಾವು ಅವ್ರಿಗೆ ಅನುಕೂಲತೆಗಳನ್ನು ಮಾಡಿಕೊಡಲೇಬೇಕು, ಅನುಕೂಲ ಆಗುವಂಗೆ. ಇಲ್ಲ ಅಂತಂದರೆ ಸಾಧ್ಯ ಇಲ್ಲ. ಆವಾಗ ಯೂನಿಟಿಯಲ್ಲಿ ಬರಲ್ಲ. ಯೂನಿಟಿಯಿಂದ ತುಂಬ ಲಾಭ ಇದೆ ನೋಡಿ. ಇವಾಗ ಉದಾಹರಣೆ ಹೇಳಬೇಕಂತಂದರೆ ನಮ್ಮ ರಾಜ್ಯಕ್ಕೆ 65 ಲಕ್ಷ ಲೀಟ್ರ್ ಹಾಲಿನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗೋದು 50 ಲಕ್ಷ ಲೀಟ್ರ್ ಅಂತ. ಹಿಂಗೆ ಒಂದು ಅಂದಾಜಿನ ಮೇಲೆ ಒಂದು ಸಂಖ್ಯೆನ ಹೇಳ್ತಾರೆ. ಇನ್ನು 15 ಲಕ್ಷ ಲೀಟ್ರ್ಗಳನ್ನು ಏನು ಮಾಡ್ತಾರೆ ಅಂದರೆ ಅವರು ಕೃತಕವಾದ ಹಾಲನ್ನು ರೆಡಿ ಮಾಡ್ತಾರೆ ಸರ್ಕಾರದವರೇ. ಅದರಿಂದ ಅನಾರೋಗ್ಯ ಖಂಡಿತ ಅಲ್ವಾ. ಕೆಮಿಕಲ್ ಹಾಕಿ ಏನೋ ಮಾಡ್ತಾರೆ ಕೃತಕವಾಗಿ. 22 ಥರದ ಕೆಮಿಕಲ್ಗಳನ್ನು ಹಾಕಿ ರೆಡಿ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಅದರಿಂದ ಏನಾಗುತ್ತೆ ಅಂದರೆ ಅನಾರೋಗ್ಯನೇ ತಾನೇ. ಅದಕ್ಕೋಸ್ಕರ ನಾವೊಂದು ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ನಮ್ಮ ಒಂದು ಸದಸ್ಯರಿಗೆ ನಾವು ಕನ್ವಿನ್ಸ್ ಮಾಡ್ತೀವಿ. ನೋಡಪ್ಪ, ಈಗ ಹಳ್ಳಿಯಲ್ಲಿ ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಅವ್ರಿಗೂ ಮಕ್ಕಳು ಮರಿ ಎಲ್ಲ ಇರ್ತವೆ, ಹಾಲು ಬೇಕಾಗುತ್ತೆ. ಹಳ್ಳಿಯಲ್ಲಿ ಹಾಲು ಏನು ಸಿಗದೇ ಇದ್ದಾಗ ಅವನೇನು ಮಾಡ್ತಾನೆ, ಒಂದು ಹಸುವನ್ನು ತೊಗೊಂಬರ್ತಾನೆ. ಅದಕ್ಕೊಂದು 30-40 ಸಾವಿರ ಖರ್ಚು ಮಾಡಿರ್ತಾರೆ. ತೊಗೊಂಬಂದು ಅದಕ್ಕೆ ಮತ್ತೆ ಕರು ಆಗುತ್ತೆ, ಅದಕ್ಕೆ ಎಲ್ಲ ಕೆಲಸ ಮಾಡ್ತಾರೆ, ಹಾಲು ಬರ್ತದೆ, ಬೆಣ್ಣೆ, ಮೊಸರು, ತುಪ್ಪ ಎಲ್ಲ ಉಪಯೋಗ ಮಾಡ್ತಾರೆ, ಎಲ್ಲ ಆಗುತ್ತೆ. ಅದೇ ಸಿಟಿಯವರು ಹಂಗೆ ಮಾಡೋಕ್ಕಾಗಲ್ಲ, ಜಾಗನೇ ಇರೋಲ್ಲ, ಓಡಾಡೋಕ್ಕೆ ಜಾಗ ಇಲ್ಲ. ಸಿಟಿಯವ್ರಿಗೆ ಅದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಏನಂತಂದರೆ ಒಂದು 10,000 ರೂಪಾಯಿ ನಾವು ಒಂದು ಎತ್ತಿಡಿ ಅಂದರೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು 100 ಜನ ಅಥವಾ 200 ಜನ ಸೇರಿಬಿಟ್ಟು ಒಂದು 10,000 ಹಾಕಿದರೆ ಅವ್ರ ಹೆಸರಲ್ಲಿ ಒಂದು ಬೆಂಗಳೂರಿಂದ ಹೊರಗಡೆ ಒಂದು ಗೋಶಾಲೆಯನ್ನು ಮಾಡ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಒಂದು ಗೋಶಾಲೆ ಮೂವ್ ಆದಂಗೆ ಆಗುತ್ತೆ. ಅದನ್ನು ಇನ್ನೊಂದು ಗೋಶಾಲೆಯಿಂದ ಬಂದಂಥ ಉತ್ಪನ್ನಗಳಿರ್ತಾವಲ್ವ, ಈಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನೇ ಇರ್ಬೋದು, ಅದನ್ನು ಅವರು ತಗೋಬೋದು. ಜನರೇ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಅವರಿಗೆ ತುಂಬ ಕಡಿಮೆ ದರದಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸಿಗುತ್ತೆ. ಯಾರು ಇನ್ವೆಸ್ಟ್ಮೆಂಟ್ ಮಾಡಿಲ್ವೋ ಅವ್ರಿಗೆ ಬೇರೆ ರೇಟೇ ಇರುತ್ತೆ, ಇವರಿಗೆ ಕನ್ಸೆಷನ್ ರೇಟಲ್ಲಿ ಕೊಡಲೇಬೇಕಾಗತ್ತೆ. ಕೊಡ್ತೀವಿ, ಸಪ್ಲೈ ಮಾಡ್ತೀವಿ, ಶುದ್ಧವಾದದ್ದು ಇವರಿಗೆಲ್ಲ ಸಿಕ್ಕಂಗಾಗತ್ತೆ. ಈ ಥರದಲ್ಲಿ ಪ್ಲ್ಯಾನ್ ಅಂದರೆ ಯೂನಿಟಿಯಲ್ಲಿ ಬಲ ಇದೆ. ಅದಕ್ಕಾಗಿ ನಾನು ಯೂನಿಟಿ ಮಾಡೋದಕ್ಕೆ ಹೊರಟಿದ್ದೀನಿ. ಹೇಗೆ ಇದ್ರ ಮಧ್ಯೆ ತಾವು ಇವಾಗ ಸ್ವಿಗ್ಗಿಗೆ ಬೇರೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಹಾಂ, ಜೀವನೋಪಾಯಕ್ಕೆ ಏನಾದರೂ ಬೇಕಲ್ವ. ಅಂದರೆ ನಾವು ಬೇರೆಯವ್ರ ಮೇಲೆ ಎಷ್ಟಂತ ಡಿಪೆಂಡ್ ಆಗಿರ್ತೀರ. ಮೊದಲು ನಾನೇನು ಮಾಡಿದ್ದೆ ಅಂತಂದರೆ ಎಣ್ಣೆಗಾಣಕ್ಕೆ ಬೇರೆ ಬೇರೆ ಕಡೆ ಇದ್ದೆ. ಎಲ್ಲೇ ಹೋದರೂ ಸುಮ್ಮನೆ ಇರ್ತಿರ್ಲಿಲ್ಲ, ಏನಾದ್ರು ಒಂದು ಕೆಲಸಗಳನ್ನು ಮಾಡ್ತಾಯಿದ್ದೆ, ಕೆಲಸ ಕಾರ್ಯಗಳನ್ನು. ಈಗ ಎಣ್ಣೆಗಾಣದಲ್ಲಿ ಎತ್ತಿನ ಗಾಣ ಇತ್ತು, ಒಂದು SRK ಟೆಂಪಲ್ಸ್ ಆಫ್ ಆಯಿಲ್ಸ್ ಅಂತ. ಅವರು ಎತ್ತಿನ ಗಾಣ ಮತ್ತು ಬೇರೆ ಬೇರೆ ಮಿಷಿನ್ಗಳನ್ನು ಎಣ್ಣೆ ತೆಗೆಯುವಂಥದ್ದನ್ನು ಹಾಕಿದ್ರು. ಅವರು ಒಂದು 8 ಥರದ ಎಣ್ಣೆಗಳನ್ನು ತೆಗಿತಿದ್ರು, ಹಳ್ಳೆಣ್ಣೆ ಸಮೇತವಾಗಿ. ಅವ್ರ ಗಾಣದಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಮೊದಲು ಪೂರ್ತಿ ಜವಾಬ್ದಾರಿಯಿಂದ ನೋಡ್ಕೊಳ್ಳುವಂಥ ಕೆಲಸ ಮಾಡಿದೆ. ಆಮೇಲೆ ಲಾಸ್ಟಿಗೆ ಆಯಿಲ್ ಡೆಲಿವರಿ ಕೊಡೋದು ತುಂಬ
ಚಾಲೆಂಜಿಂಗ್ ಕೆಲಸ ಆಗಿದ್ದರಿಂದ ನಾನು ಅದನ್ನು ತಗೊಂಡೆ. ಯಾವುದು ಚಾಲೆಂಜಿಂಗ್ ಇತ್ತಲ್ಲ ಅದನ್ನೇ ಎತ್ಕೊಂಡು ಇಡೀ ಬೆಂಗಳೂರು ತುಂಬೆಲ್ಲ ನಾನೇನು ಮಾಡ್ತಿದ್ದೆ, ಆಯಿಲ್ಗಳನ್ನು ಸಪ್ಲೈ ಮಾಡ್ತಿದ್ದೆ. ಎಲ್ಲರಿಗೆ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡು, ಅದು KR ಪುರಮ್, ಇಲ್ಲಿ ಕೆಂಗೇರಿಯಿಂದ ಕುಂಬಘಟ್ಟದಿಂದ KR ಪುರಮ್ ವೈಟ್ ಫೀಲ್ಡ್ ತನಕ ಕೊಟ್ಟಿದ್ದೀನಿ. ಆಮೇಲೆ ಯಶವಂತಪುರ, ಯಲಹಂಕ, ಈ ಕಡೆ ಎಲ್ಲ ಎಷ್ಟು ದೂರ ಬೇಕೋ ಅಷ್ಟು ದೂರ ನಾನು ಆಯಿಲ್ ಕೊಟ್ಟು ಬರ್ತಿದ್ದೆ. ಕೊಟ್ಟು ಬಂದು ಅವ್ರಿಗೆ ಒಂದು ಹೆಲ್ಪ್ ಅಂತ ಮಾಡ್ತಿದ್ದೆ. ಅವರಿಂದ ನಾವೇನು ಅಷ್ಟು ಇಷ್ಟು ಪೇಮೆಂಟ್ ಅಂತ ನಾನೇನು ಬಯಸಿರಲಿಲ್ಲ. ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತೊಗೊಳ್ತಿದ್ದೆ. ಆಶ್ಚರ್ಯ ಆಗ್ಬೋದು ನಿಮಗೆ ಅವ್ರು ಎಷ್ಟು ಕೊಡ್ತಿದ್ರು ಅಂತ ಹೇಳಿದರೆ. ಗಾಡಿ ಪೆಟ್ರೋಲ್ ಗಿಟ್ರೋಲ್ ಅದೆಲ್ಲ ಕೊಟ್ಟು ನಂಗೆ ಒಂದು 5,000 ಕೊಡೋರು ಅಷ್ಟೇ. ಅದರಿಂದ ಒಂದು 2,500 ಬಾಡಿಗೆ ಕಟ್ಕೊಳ್ತಿದ್ದೆ, ಒಂದು 2,500 ಊಟಕ್ಕೆ ಆಗ್ತಿತ್ತು ಅಷ್ಟೇ. ಅದಕ್ಕಿಂತ ನಾನು ಜಾಸ್ತಿ ಅವರಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಅವರು ಈಗ ಎಣ್ಣೆ ಯೂಸ್ ಮಾಡುವಂಥವ್ರು ತುಂಬ ಕಮ್ಮಿ. ಆದರೆ ಅವರು ತುಂಬ ಲಾಸಲ್ಲಿದ್ದಾರೆ. ಅವ್ರ ಕಡೆಯಿಂದ ನಾನು ಜಾಸ್ತಿ ಬಯಸಿದ್ರೆ ಇನ್ನೂ ಲಾಸಲ್ಲಿ ಹೋಗ್ತಾರೆ. ಯಾಕೆ ಅವ್ರ ಕಡೆಯಿಂದ ಜಾಸ್ತಿ ತಗೋಬೇಕು, ಎಷ್ಟು ಬೇಕಷ್ಟೇ ತೊಗೊಂಡು ಕೆಲಸ ಮಾಡಬೇಕು ಅಂಥೇಳಿ ಆ ಭಾವನೆಯಿಂದ ನಾವು ಒಂದು 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ಇವಾಗ ಒಂದು 2 ತಿಂಗಳಾಯಿತು ಅಲ್ಲಿಂದ ಬಿಟ್ಟಿದ್ದೀನಿ. ಕಾರಣ ಏನಂತಂದರೆ ನಾನಿವಾಗ ಟ್ರಸ್ಟ್ ಮಾಡಿದ್ದೀನಲ್ವ, ಟ್ರಸ್ಟ್ ವರ್ಕ್ ಮಾಡಬೇಕು, ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕಂತ ಹೇಳ್ಬಿಟ್ಟು ಅದು ವೆಬ್ಸೈಟು ಮಾಡ್ತಾಯಿದ್ದೀವಿ. ವೆಬ್ಸೈಟ್ ರೆಡಿ ಆದಮೇಲೆ ಅದು ವರ್ಕ್ ಶುರು ಮಾಡ್ತೀವಿ. ಅದರಿಂದ ಜನರಿಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ, ಜಾಯಿನ್ ಆಗ್ತಾರೆ. ಮುಂದೆ ಅದನ್ನು ಇಡೀ ಕರ್ನಾಟಕದಾದ್ಯಂತ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಫಸ್ಟು ಬೆಂಗಳೂರಿನಲ್ಲಿನೇ ಆರಂಭ ಮಾಡಬೇಕಂತಿದೆ. ಈಗ RR ನಗರದಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ನಮ್ಮ ಮೆಂಬರ್ಸ್ ಇದ್ದಾರೆ. ಅವ್ರ ವೆಬ್ಸೈಟ್ ರೆಡಿ ಆಗ್ತಿದ್ದಂಗೆ ಅವರಿಗೆ ಅದು ವರ್ಕ್ ಕೊಡ್ತೀವಿ, ಕೆಲಸ ಮಾಡ್ತೀವಿ, ಆಯಾ ಜವಾಬ್ದಾರಿಗಳು ಕೊಡ್ತೀರಾ ಅವ್ರಿಗೆ? ಕೊಡ್ತೀವಿ, ವರ್ಕ್ ಮಾಡ್ತೀವಿ. ನಮ್ಮದು ಟೀಮ್ ಇದೆ, ನಾನೊಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಟೀಮ್ ಇದೆ, ಟೀಮ್ನವರು ವರ್ಕ್ ಮಾಡ್ತಾರೆ. ಇವತ್ತು ಸಮಾಜ ಹೆಂಗಾಗಿದೆ ಅಂತಂದರೆ, ಇವತ್ತಿನ ಯುವ ಪೀಳಿಗೆ ಮನೇಲಿ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಈಚೆ ಹೊರಗಡೆ ಬಂದ ತಕ್ಷಣ ಚಾಕು ಚೂರಿ ಎತ್ಕೋತಾರೆ, ಬರ್ತಾರೆ ಅಂತ ಗಾಡಿಗಳು ನಿಲ್ಲಿಸಿ ದರೋಡೆ ಮಾಡ್ತಾರೆ, ರಾಬ್ರಿ ಮಾಡ್ತಾರೆ. ಅಥವಾ ಅಪ್ಪ ಅಮ್ಮ ದುಡ್ಡು ಕೊಟ್ಟಿಲ್ಲ ಅಂದರೆ ಅಪ್ಪ ಅಮ್ಮಂಗೆ ಕೆಟ್ಟದಾಗ ಬೈದು ಮನೇಲಿ ಕಳ್ಳತನ ಮಾಡ್ತಾರೆ. ಅಂಥವ್ರ ಮಧ್ಯೆ ತಾವು ಈ ರೀತಿ ವಿಶೇಷ ಚೇತನವಾಗಿದ್ದು ಅಂಥ ಯುವಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವಾಗ ಅದು ಕೈಲಾಗದಿದ್ದಂಥವ್ರು ಮಾಡಿದಂಥ ಕೆಲಸ ಅದು. ಏನು ಕೈಲಾಗಲ್ಲಲ್ವ, ಅದು ಸುಲಭ. ಅಂದರೆ ಅದು ಮಧ್ಯ ಮಾರ್ಗ, ಅಂದರೆ ಈಸಿ ವೇ, ಶಾರ್ಟ್ಕಟ್ ರೂಟ್ ಅಂತೇನೋ ಹೇಳ್ತಾರಲ್ವ, ಹಿಂಗೆ ಅದು ಶಾರ್ಟ್ಕಟ್ ರಸ್ತೆ. ಅದನ್ನು ಅಳವಡಿಸೋಕೆ ಹೋಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮುಂದುವರಿತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅದು ಎಲ್ಲ ಕರ್ಮ ಅಲ್ವಾ. ಕರ್ಮ ಸಿದ್ಧಾಂತದ ಅನುಸಾರವಾಗಿ ನಾವು ನೋಡೋದಾದರೆ ನಾವೇನು ಮಾಡ್ತೀವೋ ಅದನ್ನು ನಾವು ಅನುಭವಿಸ್ತೀವಿ. ಅದಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಯುವಕರು. ನಾವೇನೇ ಕೆಟ್ಟ ಕರ್ಮ ಮಾಡಿದ್ರೆ ನಮ್ಗೆ ಕೆಟ್ಟದಾಗುತ್ತೆ, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಕೆಟ್ಟ ಕರ್ಮ ಮಾಡೋದು ತುಂಬ ಈಸಿ. ಕೆಟ್ಟ ಕರ್ಮ ಮಾಡೋದ್ರಿಂದ ತುಂಬ ನಾವು ಆರಾಮಾಗಿರ್ಬೋದು. ಆದರೆ ಒಳ್ಳೆ ಕರ್ಮ ಮಾಡಿದ್ರಲ್ಲಿ ಫಲ ಇರುತ್ತೆ, ಒಳ್ಳೆ ಫಲ ಇರುತ್ತೆ. ಅದು ಜನ್ಮ ಜನ್ಮಾಂತರಗೂ ನಮಗೆ ಉಪಯೋಗ ಬಂದೇ ಬರುತ್ತೆ. ಅದು ಜನ್ಮ ಜನ್ಮಾಂತರ ಅಥವಾ ನಂಬಲಿ ಬಿಡಲಿ, ಆದರೆ ಅದು ಇದ್ದೇ ಇರುತ್ತೆ. ಇದಿಷ್ಟು ಮೃತ್ಯುಂಜಯ ಹಿರೇಮಠ ಅವರ ಜೀವನದ ಒಂದು ಘಟ್ಟ. ನಮ್ಮ ವಾಹಿನಿಯಿಂದ ಅವರ ಧಾರ್ಮಿಕ ಫೌಂಡೇಶನ್ ಅಂತ ಏನಿದೆ ಅದಕ್ಕೆ ಒಳ್ಳೆಯದಾಗಲಿ. ಯುವಕರು ಅವ್ರನ್ನ ನೋಡಿ ಒಂದು ಧೈರ್ಯ ಅಥವಾ ಸ್ಥೈರ್ಯ ತುಂಬಿಕೊಂಡು ಅವ್ರ ರೀತಿ ಒಂದು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಿ ಏನಾದ್ರು ಒಂದು ದೇಶಗಳನ್ನ ಇಟ್ಕೊಳ್ಳಿ ಅಂತ ಅನ್ನೋದು ನಮ್ಮ ವಾಹಿನಿ ಕಡೆಯಿಂದ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದೀವಿ, ನಮ್ಮ ಮೃತ್ಯುಂಜಯ ಹಿರೇಮಠ ಸರ್ ಕಡೆಯಿಂದ.